ಸರ್ ಈಗ ಫೈನಲಿ ಈ ಇಡಿ ವಿಚಾರಣೆ ಆಯಿತು ನಿಮ್ಮ ಬಗ್ಗೆ, ಅಂದರೆ ನಾಯಿ ಬಗ್ಗೆ ಎಷ್ಟು ಕೋಟಿ ಏನು ಎತ್ತ ಅಂತ ಹೇಳ್ಬಿಟ್ಟು ಈಗ ಎಲ್ಲಿವರೆಗೂ ಬಂತು ಅದೆಲ್ಲವೂ ಕ್ಲಿಯರ್ ಆಯ್ತಾ? ಜೊತೆಗೆ ನಿಮ್ಮ ಇಷ್ಟನೇ ನಾಯಿಗಳು, ಸೊ ನೀವು ಹೋಗಿದ ತಕ್ಷಣ ಏನಾದರೂ ರಿಯಾಕ್ಟ್ ಮಾಡಿದ್ವಾ? ನಿಮ್ಮ 50 ಕೋಟಿ ನಾಯಿ ಏನಿದೆ ಎಲ್ಲ ರಿಯಾಕ್ಟ್ ಮಾಡ್ತು. ಅಂದರೆ ಇಡಿದು ಕೇಸ್ ಆಗಿದೆ ಅಂತ ಯಾರು ಹೇಳಿದ್ದು? ವಿಚಾರಣೆಗೆ ಬಂತು, ಡಾಕ್ಯುಮೆಂಟ್ ತೋರಿಸ್ದೆ, ಎಲ್ಲ ಕರೆಕ್ಟ್ ಇತ್ತು. ಅವತ್ತೇ 1.5 ಅವರ್ಗೆ ಕ್ಲಿಯರ್ ಆಗೋಯ್ತದು. ಅದೇ ಏನಾದರೂ ನಂದು ಬರೀ ಎಲ್ಲ ಚಾನಲ್ ಮನೆ ತೋರಿಸಿದ್ದಾರೆ. ಅದೇ ನನ್ನ ಮೇಲೆ ಕೇಸ್ ಆಗಿದ್ರೆ ನನ್ನ ಮನೆಯಿಂದ ಹಿಡ್ಕೊಂಡೋಗೋದು ತೋರಿಸ್ಬೇಕಿತ್ತು, ತಿರ್ಗಾ ಅವ್ರ ಆಫೀಸಿಗೆ ಕರ್ಕೊಂಡೋಗೋದು ತೋರಿಸ್ಬೇಕಿತ್ತು, ಅಲ್ಲಿಂದ ಜಡ್ಜ್ ಹತ್ರ ಕರ್ಕೊಂಡೋಗೋದು ತೋರಿಸ್ಬೇಕಿತ್ತು, ಅರೆಸ್ಟ್ ಆಗೋದು ತೋರಿಸ್ಬೇಕಿತ್ತು. ಅದು ಯಾಕೆ ತೋರಿಸಿಲ್ಲ? ಯಾರು ಆ ಥರ ಕ್ಲಿಪ್ಪಿಂಗ್ಸ್ ಇದ್ರೆ ತೋರಿಸಿ 5 ಲಕ್ಷ ಬಹುಮಾನ ಕೊಡ್ತೀನಿ. ಯಾವ ಕೇಸು ಆಗಿಲ್ಲ, ಸಾಲ್ವ್ ಆಗೋಯ್ತು. ಅಂದರೆ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು. ಅದೇನೇನು ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಕರೆಕ್ಟ್ ಇತ್ತು, ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು, ಮುಗ್ದೋಯ್ತು. ಅವ್ರು ಬಂದಿದ್ದು ನಾಯ್ದೊಂದು ವಿಚಾರಕ್ಕೆ, ಅದ್ರದ್ದು ಏನೇನು ಡಾಕ್ಯುಮೆಂಟ್ ಇತ್ತು ಅದು ನಾನು ಇಂಪೋರ್ಟ್ ಮಾಡಿರಲಿಲ್ಲ. ಕಂಡವ್ರು ತರಿಸಿದ್ರು, ಅವರಿಂದ ನಾನು ತೊಗೊಂಡಿದ್ದು ತಪ್ಪಲ್ಲ. ಅದರಿಂದ ಅದು ಕ್ಲಿಯರ್ ಆಯಿತು, ಹೋದ್ರು. 1.5 ಅವರ್ಗೆ 8ವರೆಗೆ ಕ್ಲಿಯರ್ ಆಗೋಯ್ತು. 7 ಗಂಟೆಗೆ ಬಂದರೆ 8ವರೆಗೆ ಕ್ಲಿಯರ್ ಆಯಿತು, ಹೊಟ್ಟೋದ್ರು. ಅವ್ರ ಜೊತೆ ನಾನು ಯಾಕೆ ಹೋಗಲಿಲ್ಲ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಈಗ ಕೇಸ್ ಆಗಿದ್ರೆ ನಮ್ಮನ್ನ ಹಿಡ್ಕೊಂಡು ಹೋಗ್ಬೇಕು. ಮನೆ ಮುಂದೆ ಎಲ್ಲಾ ಮೀಡಿಯಲ್ಲೂ ನಂದು ವಿಷುವಲ್ ಅಷ್ಟು ಕೋಟಿಗೆ ಮಾರಿಲ್ಲ ನೀವು, ಅಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿಲ್ಲ ನಿಮ್ದು ಅಂತ ಅವರು ಕ್ಲಿಯರ್ ಆಯ್ತಲ್ಲ ಸರ್, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿಲ್ಲ. ಅದು ವರ್ತ್. ಈಗ ನನ್ನ ನಾಯಿ ನನ್ನಿಷ್ಟ. ನನ್ನ ನಾಯಿ ನನಗೆ ಚಿನ್ನ, ರನ್ನ, ಡೈಮಂಡ್, ವಜ್ರ. ನನ್ನ ನಾಯಿ ನನ್ನಿಷ್ಟ. ನಾನು 50 ಕೋಟಿ ಯಾರು ಹೇಳ್ಕೊಳ್ತೀನಿ, 100 ಕೋಟಿ ಹಾಕೊಳ್ತೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಂದ ಸಾಲ ತಗೊಂಡಿಲ್ಲ, ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ. ನನ್ನಿಂದ ಯಾರಿಗೆ ತೊಂದರೆ ಆಗಿದೆ? ಗೌರ್ಮೆಂಟಿಗೆ ಮೋಸ ಮಾಡಿದ್ದೀನಾ, ನಿಮಗೆ ಮೋಸ ಮಾಡಿದ್ದೀನಾ, ಯಾರಿಗೆ ಮೋಸ ಮಾಡಿದ್ದೀನಿ? ನನ್ನ ಶೋಕಿ ನಂದು. ಇವಾಗ 100 ಕೋಟಿ ನಾಯಿನ ಲಾಂಚ್ ಮಾಡಬೇಕಿತ್ತು ಬಿಗ್ ಬಾಸ್ ಫಸ್ಟ್ ಡೇ ಫಸ್ಟ್ ಶೋ. ಅದು ಕಾರಣಾಂತರದಿಂದ ನಮಗೆ ಪರ್ಮಿಷನ್ ಆಗಲಿಲ್ಲ ಅಂತ ಮಾಡಿಲ್ಲ. ನೆಕ್ಸ್ಟ್ ಮಂತ್ 5ನೇ ತಾರೀಕು ಒಂದು ದೊಡ್ಡ ಚಾನಲ್ ಅವ್ರ ಜೊತೆ ಸೇರಿಕೊಂಡು ದೊಡ್ಡ ಫಂಕ್ಷನಲ್ಲಿ ಆ ಡಾಗ್ನ ನೆಕ್ಸ್ಟ್ ಮಂತ್ 5ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀನಿ. ಅದು 8 ತಿಂಗಳು ಮರಿ ಡಾಂಕಿ ಸೈಜ್ ಡಾಗು. ಆ ಡಾಗ್ನ ನಾನು ಹುಡುಕಿಲ್ಲ, ಆ ಥರ ಜಾತಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಆ ಸೈಜ್ ನಾಯಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದಾಗಲೇ USA ಇಂದ ಇಂಟರ್ವ್ಯೂಗೆ ಬಂದಿದ್ರು. ಅದೆಲ್ಲ ವಿತ್ ಪ್ರೂಫ್ ಲಿಂಕ್ ಕಳಿಸ್ತೀನಿ. ಒಬ್ಬ ಹುಡುಗ ಕನ್ಸ್ಕೊಂಡಿದ್ದ, ಅಂದರೆ ಒಬ್ಬ ಬಾರ್ಕಿಂಗ್ ಮ್ಯಾಡ್ ಕನ್ಸ್ಕೊಂಡಿದ್ದ, ಒಂದು ನಾಯಿ ತಗೋಬೇಕು ನೆಕ್ಸ್ಟ್ ಡಾಗು, ಅದು ಡಾಂಕಿ ಸೈಜ್ ಡಾಗ್ ಅಂತ. ಆ ಡಾಗ್ನ ಮಾರ್ಚ್ 30ಕ್ಕೆ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೆ ಎಲ್ಲರೂ, ನೀವು ವರ್ಲ್ಡಲ್ಲ, ಬರೀ ಬೆಂಗಳೂರು ನ್ಯೂಸ್ ಮಾಡೋದೇ ಕಷ್ಟ, ಅದು ಪೇ ಮಾಡಿ ಕರೆಸ್ಬೇಕು. ನಾನು ತೊಗೊಳಕ್ಕಿಂತ ಮುಂಚೆನೇ ಈಜಿಪ್ಟು, ಸೌದಿ ಅರೇಬಿಯಾ, ಇಂಗ್ಲೆಂಡು, ರಷ್ಯಾ, USA ಅಲ್ಲೆಲ್ಲ ತೊಗೊಳಕ್ಕಿಂತ ಮುಂಚೆ ಹಿಂಗೆ ಕಂಡಿರೋದನ್ನ ನ್ಯೂಸ್ ಮಾಡ್ತೀನಿ. ಇದು ನನ್ನ ಕೆಪಾಸಿಟಿ. ಅಂದರೆ ನನಗೆ ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರ್ ಅಂತಲೇ ಕರೀತಾರೆ. ನಾನು ಒಂದು ಟೀನು ಯಾರಿಗೂ ಕೊಡಿಸಿಲ್ಲ. ಅಂದರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಕಂಟೆಂಟ್ ಸಿಗುತ್ತೆ ನನ್ನಿಂದ, ಅದರಿಂದ ಅವ್ರು ಬರ್ತಾರೆ. ನಾನು ಒಳಗಡೆ ಹೇಳಿದೆ 125 ಕಂಟ್ರಿ 1 ಡೇಲಿ ತೋರಿಸ್ತೀನಿ ಅಂತ, ಆಮೇಲೆ 5,000 ಚಾನಲ್ 1 ಡೇಲಿ ತೋರಿಸ್ತೀನಿ ಅಂತ. ಅವರೆಲ್ಲ ಅಂದರು. ನಾನು ಬನ್ನಿ ಸರ್, ಎಲ್ಲ ಒಳಗೆ ಬಂದಮೇಲೆ ತೋರಿಸ್ಬಿಟ್ಟು ಮಾತಾಡಿ, ಎಷ್ಟು ನಕ್ಕೋತೀರ ನಕ್ಕೊಳ್ಳಿದೆ, ನನಗೇನು ಅದರಿಂದ ಬೇಜಾರಾಗಿಲ್ಲ. ಯಾಕಂದರೆ ಅವ್ರು ನಂಬಲ್ಲ, ಎಲ್ಲ ನಾನು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಬರುತ್ತಾ ಸರ್ 5,000 ಚಾನಲಲ್ಲಿ ನಿಮ್ಮ ಇಂಟರ್ವ್ಯೂ ಬರುತ್ತೆ? 100% ಬರುತ್ತೆ. ಈ ಹೊಸ ಡಾಗ್ದು ಹಂಗೆ ಮಾಡ್ತಾ ಇದ್ದೀನಿ. ಈಗ ಅದ್ರದ್ದು ಸ್ಟೋರಿ ಹೇಳ್ಬಿಡ್ತೀನಿ. ತೊಗೊಳಕ್ಕಿಂತ ಮುಂಚೆನೇ ಯಾರೂ ನ್ಯೂಸ್ ಮಾಡೋಕ್ಕಾಗಲ್ಲ. ಯಾರಿಗಾರು ಆಗುತ್ತಾ? ಆಮೇಲೆ ಹುಡುಕಿಲ್ಲ, ನಾಯಿ ಯಾವ ಜಾತಿ ಅನ್ನೋದು ಗೊತ್ತಿಲ್ಲ, ಯಾವ ನಾಯಿ ಬರುತ್ತೆ ಅನ್ನೋದು ನನಗೇ ಗೊತ್ತಿಲ್ಲದೆ ನ್ಯೂಸ್ ಮಾಡಿದ್ದೀನಿ. ಅದನ್ನು ಇವಾಗ 1 ಮಂತ್, ಈಗ ಬಿಗ್ ಬಾಸ್ಗೆ ಹೋಗೋಕ್ಕಿಂತ 1 ಮಂತ್ ಬ್ಯಾಕ್ ತೊಗೊಂಡೆ. 8 ಮಂತ್ಸ್ ಪಪ್ಪಿ, ಡಾಂಕಿ ಸೈಜ್ ಇದೆ, ಕತ್ತೆ ಅಷ್ಟು ಹೈಟು ಲೆಂತ್ ಇದೆ. ಇನ್ನು ದೊಡ್ಡದಾದರೆ ಅದು 2.5 ಇಯರ್ಸ್ ಬೆಳೆಯುತ್ತೆ. ಎಷ್ಟು ದೊಡ್ಡದಾಗ್ಬೋದು ಲೆಕ್ಕ ಹಾಕಿ. ಅದು ಪ್ರೋಮೋ ಶೂಟಲ್ಲೂ ಯೂಸ್ ಆಗಿತ್ತು, ಆದರೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಡಾಗು ಹಲೋ ಇಲ್ಲ, ಪ್ರೊಮೋ ಶೂಟಲ್ಲಿ ಬಿಡಲ್ಲ ಅಂತ. ಅದು ಲಾಸ್ಟ್ 2 ಡೇಸ್ ಇದ್ದಂಗೆ ಗೊತ್ತಾಯ್ತು, ಅದರಿಂದ ಅದು ತೆಗೆದಿದ್ದಾರೆ ಅಂತ. ಆದರೆ ಎಡಿಟಿಂಗ್ ಎಲ್ಲ ಆಗಿ ಅದರಲ್ಲಿ ಇತ್ತು. ನಾನು ಆಚೆನೂ ಅದರದ್ದು ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ. ಒಂದು ದೊಡ್ಡ ಚಾನಲ್ ಅವರು ಬಂದು 5 ಅವರ್ಸ್ ಆ ಡಾಗ್ ಜೊತೆ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ರು. ಈಗ ಅವರೇನೆ ಅಲ್ಲಿ ಪ್ರೋಮೋಲ್ ಬರಲಿಲ್ಲ ಅಂತ ಅವರೇ ಅದನ್ನು ಕಟ್ ಮಾಡಿ ಮಿಕ್ಕಿದ್ದು ಮಾತ್ರ ಹಾಕಿದ್ದಾರೆ. ನಂದು ಆ ಡಾಗ್ದು ಈಗ ಅವರೇನೆ ದೊಡ್ಡ ವೇದಿಕೆಯಲ್ಲಿ ನನಗೆ ವೇದಿಕೆ ಕೊಡ್ತಾ ಇದ್ದಾರೆ. ಈ ಓಲ್ ವೇದಿಕೆಗೆ ಬಾಸ್ ನಾನು. ಅದು 5ನೇ ತಾರೀಕು ಲಾಂಚ್ ಮಾಡಿ. ಈಗ ಉಲ್ಫ್ ಡಾಗ್ ನೀವು ಬಂದ ತಕ್ಷಣ ಏನು ರಿಯಾಕ್ಟ್ ಮಾಡ್ತೀವಿ, ಯಾವ ಥರ ರಿಯಾಕ್ಟ್ ಮಾಡ್ತು? ಜೊತೆಗೆ ನಿಮ್ಮ ತಾಯಿ ಏನು ಹೇಳಿದ್ರು, ನಿಮ್ಮ ಮಗ ಏನು ಹೇಳಿದ್ರು? ಇಲ್ಲ, ನನ್ನ ಮನೆಯಲ್ಲಿ 1 ಡಾಗು ಇಟ್ಟಿಲ್ಲ. ನಾನೇನಂದ್ರೆ ಇನ್ವೆಸ್ಟ್ ಮಾಡಿ ತೊಗೊಳ್ತೀನಿ, ಅವ್ರಿವ್ರಿಗೆ ಕೊಟ್ಬಿಡ್ತೀನಿ ಟರ್ಮ್ಸ್ ಥರ. ಅದನ್ನು ಏನು ಮಾಡಿದ್ರು, ಬೇರೆ ಚಾನಲ್ ಅವರು 10,000ಕ್ಕೆ ಬಾಡಿಗೆಗೆ ತರ್ತಾನೆ ಆ ಥರ. ಈಗ ಬೀಸದೊಣ್ಣೆ ತಪ್ಪಿಸ್ಕೋಬೇಕು. ಅದಕ್ಕೆ ನನ್ನ ಮನೇಲಿ ನಾಯಿ ಇಲ್ಲ,
ಇವಾಗ ಇ ಡಿ ಅವ್ರು ಬಂದರು, ನನ್ನ ಮನೇಲಿ ನಾಯಿ ಇಲ್ಲ, ಅದೊಂದು ಸೇಫ್, ಎಲ್ಲ ಅದಕ್ಕೆ ಸಾಲ್ವ್ ಆಗೋಯ್ತು. ಅವರು 1 ವೀಕಿಂದ ಮನೆ ಹತ್ರ ಬರೋದು, 4 ಅವರ್ಸ್ ಕಾಯೋದು, ನಾಯಿ ಬೊಗಳುತ್ತೆ ಅಂತ ಕಾಯ್ಕೊಂಡು ಕೂರೋದು. ನಮ್ಮಲ್ಲಿ ನಾಯಿ ಇಲ್ಲ. ನಾನು ಅದನ್ನು ಯಾರೋ 25,000 ರೂಪಾಯಿ ಸಂಬಳ ಅವ್ರ ಮನೇಲಿ ಬಿಟ್ಟಿದ್ದೀನಿ ಡಾಗ್, ಆಯಿತಾ. ನನ್ನ ಮನೇಲಿ ಇಲ್ಲ. ನನ್ನ ಮನೇಲಿ ಇದ್ದಿದ್ರೆ ಇನ್ನೊಂಚೂರು ಪ್ರಾಬ್ಲಮ್ ಏನಾರು ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅದನ್ನ ಬೇರೆ ಕಡೆ ಟರ್ಮ್ಸ್ ಬಿಟ್ಟಿದ್ದೀನಿ ಅಂದರೆ ಜನಗಳು ಹೆಂಗೆ ಮಾತಾಡಿದ್ರು ಅಂದರೆ, ಇವನು ಎಲ್ಲೋ ಇರುತ್ತೆ, ಯಾರ್ದೋ ಓನರು, ಅವರಿಂದ 10,000 ರೂಪಾಯಿ ಕೊಟ್ಬಿಟ್ಟು ಇವತ್ತು ಬಾಡಿಗೆ ಕೊಡಿ ಅಂತ ತೊಗೊಂಬಂದು ಶೋ ಆಫ್ ಮಾಡ್ತಾನೆ ಅಂತ ಮಾತಾಡಿದ್ರು. ಅದಕ್ಕೂ ನಂಗೆ ಬೇಜಾರಿಲ್ಲ. ಈಗ ಬೀಸದೊಣ್ಣೆಯಿಂದ ತಪ್ಸ್ಕೊಂಡಾಯ್ತು, ಮನೇಲಿ ನಾಯಿ ಇಲ್ಲ, ಮುಗ್ದೋಯ್ತು, ಕೇಸೇ ಆಗಿಲ್ಲ. ಕೇಸ್ ಆಗಿರೋದು ಯಾರ ತೋರಿಸ್ಲಿ ಪ್ರೂಫು, 5 ಲಕ್ಷ ನಾನು ಕ್ಯಾಶ್ ಪ್ರೈಸ್ ಕೊಡ್ತೀನಿ.